ಓಂ ಸೂರ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಕಾರ್ತಿಕ ಮಾಸದ ಮಹತ್ವ ಏಕೆ ಅಂತ ಹೇಳಿದ್ರೆ ಕಾಲಾಯ ತಸ್ಮೈ ನಮಃ ಅಂತ ನಾವು ಕರಿತೀವಿ. ಪ್ರತಿ ಕಾಲವನ್ನು ನಾವು ಸಕ್ರಮವಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಜೀವನ ಸುಭಿಕ್ಷವಾಗಿರುತ್ತೆ. ನಮ್ಮ ದೇಹ ಕೂಡ ಪಂಚಭೂತಗಳಲ್ಲಿ 3 ಭೂತಗಳು ಅಗ್ನಿ, ನೀರು, ವಾಯು ಇರ್ತಕ್ಕಂಥ ದೇಹ ಕೂಡ ನಮ್ಮದಾಗಿರುತ್ತೆ. ಈ ಮಾಸದಲ್ಲಿ ನಮ್ಮ ಆಚರಣೆಗಳೇ ಆಗಿರಬೇಕು. ಹೇಗೆ ನಾವು ಒಳ್ಳೆಯ ಫಲವನ್ನು ಪಡಿತೀವಿ, ಮೋಕ್ಷವನ್ನು ಪಡಿತೀವಿ, ಸುಭಿಕ್ಷವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ ಅಂತ ಹೇಳಿದ್ರೆ ಈ ಕಾರ್ತೀಕ ಮಾಸದಲ್ಲಿ ಆಚರಣೆ ಮಾಡ್ತಕ್ಕಂಥ ವಿಧಿವಿಧಾನ. ಯಾಕೆ ಅಂತ ಹೇಳಿದ್ರೆ ಕಾರ್ತೀಕ ಮಾಸ ಅಂತಂದಾಗ ಈ ತುಲಾರಾಶಿಯಲ್ಲಿ ರವಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಾರ್ತೀಕ ಮಾಸ ಅಂತ ನಾವು ಕರಿತೀವಿ. ಇದನ್ನು ತುಲಾಮಾಸ ಅಂತೂ ಕೂಡ ಕರೀತಾರೆ. ಇನ್ನು ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ಈಗಾಗಲೇ ನಾವೆಲ್ಲರೂ ಸ್ನಾನ ಮಾಡ್ತೀವಿ, ಆದರೆ ಸ್ನಾನಕ್ಕೆ ಒಂದು ವಿಧಿವಿಧಾನ ಇರುತ್ತೆ. ಸೂರ್ಯೋದಯಕ್ಕೆ ಮುಂಚೆ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ಸಾಕಷ್ಟು ಶುಭ ಫಲಗಳು ಕೂಡ ಈ ಒಂದು ಮಾಸದಲ್ಲಿ ಸಿಗುತ್ತೆ. ಪ್ರಥಮ ಪ್ರಾಶಸ್ತ್ಯ ಇರತಕ್ಕಂಥದ್ದು ಸೂರ್ಯೋದಯಕ್ಕೆ ಮುಂಚೆ ಮುಂದಿನ ಸಮಯ. ಸಾಧ್ಯವಾದರೆ ನದಿ ಸ್ನಾನ ಅಂತ ಹೇಳ್ತೀವಿ, ಹೊರಗಡೆ ಸ್ನಾನ ಅಂತ ಹೇಳ್ತೀವಿ, ಅಥವಾ ಕ್ಷೇತ್ರಗಳ ಸ್ನಾನ ಇರ್ಬೋದು. ಈ ಒಂದು ಸ್ನಾನವನ್ನು ಈ ಮಾಸದಲ್ಲಿ ಮಾಡಿದ್ರೆ ಮನಸ್ಸು ದೃಢಕಾಯವಾಗುತ್ತೆ, ದೇಹ ದೃಢಕಾಯ ಆಗುತ್ತೆ. ಹಾಗೆ ಈ ಮಾಸದಲ್ಲಿ ನಾವು ಸ್ನಾನ ಮಾಡ್ತಕ್ಕಂತಹ ಒಂದು ನದಿ ಸ್ನಾನ ಇರ್ಬೋದು, ಗೋವುಗಳು ಓಡಾಡಿರ್ತಕ್ಕಂಥದ್ದು ಅಥವಾ ಗೋವು ಕಟ್ಟಾಕಿರ್ತಕ್ಕಂಥ ಅಂತಹ ಸಂದರ್ಭದ ಸ್ನಾನ ಇರ್ಬೋದು. ಹಾಗೆ ನಾವು ಹೇಳ್ತೀವಿ ತುಲಾರಾಶಂಗಿತೆ ಸೂರ್ಯ ಗಂಗಾ ತ್ರೈಲೋಕ್ಯ ಪಾವನಿ ಸರ್ವತ್ರ ದ್ರವರೂಪೇಣ ಸಾ ಸಂಪೂರ್ಣ ಭವೇ ತದಾ ಅಂತ ಒಂದು ಶ್ಲೋಕ ಕೂಡ ನಮ್ಗೆ ಹೇಳುತ್ತೆ. ಅಥವಾ ಈ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ 7 ನದಿಗಳ ಹೆಸರನ್ನು ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಸ್ನಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸೂರ್ಯ ಭಗವಾನರಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ಸೂರ್ಯ ಭಗವಾನರ ನಮಸ್ಕಾರ, ಪ್ರಥಮ ನಮಸ್ಕಾರ ಸೂರ್ಯ ಭಗವಾನರಿಗೆ. ಸೂರ್ಯ ಹುಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸೂರ್ಯನಿಗೆ ನಮಸ್ಕಾರ ಪ್ರಿಯೋ ಭಾನು ಅಂತೀವಿ. ಆ ಸೂರ್ಯ ಭಗವಾನರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅರ್ಘ್ಯ ಕೊಡ್ತಕ್ಕಂಥದ್ದು, ಹಾಗೆ ಬೆಳಗಿನ ಸೂರ್ಯೋದಯಕ್ಕೆ ಮುಂಚಿನ ಸ್ನಾನ ಮಾಡ್ತಕ್ಕಂಥದ್ದು ಇದು ಬಹಳಷ್ಟು ಒಳ್ಳೆಯದು. ನಂತರ ಸೂರ್ಯ ಭಗವಾನರಾದಮೇಲೆ ಕುಲದೇವರು, ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಂಡು ಯಥಾವಿಧಿಯಾಗಿ ಪೂಜೆಗಳನ್ನು ಮಾಡ್ಬೋದು. ಇನ್ನು ಕಾರ್ತೀಕ ಮಾಸದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥದ್ದು ಸ್ನಾನಕ್ಕೆ ಆದಮೇಲೆ ದ್ವಿತೀಯವಾಗಿ ದೀಪಕ್ಕೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಕಾರ್ತೀಕ ಮಾಸದಲ್ಲಿ ಮನೆಯಲ್ಲಿ ಹಚ್ಚತಕ್ಕಂಥ ದೀಪ, ಶಿವನ ಆಲಯದಲ್ಲಿ ಹಚ್ಚತಕ್ಕಂಥ ದೀಪ, ಬಿಲ್ವ ವೃಕ್ಷದ ಹತ್ತಿರ ಹಚ್ಚತಕ್ಕಂಥ ದೀಪ, ನದಿಯ ಹತ್ತಿರ ಹಚ್ಚತಕ್ಕಂಥ ದೀಪ, ಇವೆಲ್ಲವೂ ಕೂಡ ನಮಗೆ ಮೋಕ್ಷವನ್ನು ಕರುಣಿಸ್ತವೆ. ಇನ್ನು ದೀಪ ಹಚ್ಚಿ ದೀಪದಾನ ಮಾಡ್ತಕ್ಕಂಥದ್ದು. ಇಲ್ಲಿ ಶಿವ ವಿಷ್ಣು ಅಂತೇನಿಲ್ಲ, ಶಿವನ ದೇವಸ್ಥಾನದಲ್ಲೂ ಹಚ್ಬೋದು, ವಿಷ್ಣು ದೇವಸ್ಥಾನದಲ್ಲೂ ಹಚ್ಬೋದು. ಒಟ್ಟಿನಲ್ಲಿ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚತಕ್ಕಂಥದ್ದಕ್ಕೆ. ಹಾಗೆ ಕಾರ್ತೀಕ ಹುಣ್ಣಿಮೆ ಅಂದ್ರೇ ಭಾಳ ಪ್ರಧಾನ, ಅದರ ವಿಧಿವಿಧಾನಗಳು ಕೂಡ ವಿಶೇಷವಾಗಿರುತ್ತೆ. ಇನ್ನು ಈ ಒಂದು ಕಾರ್ತೀಕ ಮಾಸದಲ್ಲಿ ಸ್ನಾನ, ಹಾಗೆಯೇ ದೀಪ ಮತ್ತು ಉಪವಾಸ, ಸ್ವಲ್ಪ ಹೊತ್ತಾದರೂ ಭಗವಂತನ ಹೆಸರಲ್ಲಿ ಉಪವಾಸ ಇರೋದು. ವನಭೋಜನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಕಾರ್ತೀಕ ಮಾಸದಲ್ಲಿ ಎಲ್ಲರೂ ಸೇರಿ ಎಲ್ಲೋ ಹೊರಗಡೆ ಹೋಗಿ ಪ್ರಕೃತಿಯ ಮಡಿಲಲ್ಲಿ ಅಲ್ಲಿ ಅಡಿಗೆ ಮಾಡಿ ಎಲ್ಲರೂ ಕೂಡ ಭುಜಿಸ್ತಕ್ಕಂಥದ್ದನ್ನು ವನಭೋಜನ ಅಂತೀವಿ. ಅಲ್ಲಿ ಎಡೆ ಹಾಕಬೇಕು. ನೀವೇನೇ ವನಭೋಜನ ಮಾಡಿದ್ರೂ ಅಲ್ಲಿ ಒಂದು ಎಡೆ ಇಟ್ಟು, ಆ ಎಡೆ ಅಂದರೆ ಎಲ್ಲ ಮಾಡಿರೋ ಪದಾರ್ಥಗಳನ್ನೆಲ್ಲ ಒಂದು ಎಲೆಯಲ್ಲಿಟ್ಟು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದೇ ಎಡೆ ಕೂಡ ಆಗಿರುತ್ತೆ. ಕಾರ್ತೀಕ ಮಾಸದಲ್ಲಿ ವನಭೋಜನ ಶ್ರೇಷ್ಠವಾಗಿರುತ್ತೆ. ಇನ್ನು ಕಾರ್ತೀಕ ಮಾಸದಲ್ಲಿ ಸಾಧ್ಯವಾದಷ್ಟು ಬಿಸಿ ನೀರು ಸ್ನಾನ ಮಾಡಬೇಡಿ. ರೋಗಿಗಳು, ವೃದ್ಧರು, ಪುಟ್ಟ ಮಕ್ಕಳಿಗೆ ಅದೊಂಥರ ಎಲ್ಲೋ ಒಂದು ಕಡೆ ಅವ್ರು ಮಾಡಿಕೊಂಡ್ರೂ ಪರವಾಗಿಲ್ಲ. ಈ ಮಾಸವನ್ನು ಆದಷ್ಟು ಬಿಸಿ ನೀರು ಸ್ನಾನ ಮಾಡಬೇಡಿ. ವೈಜ್ಞಾನಿಕವಾಗಲೂ ಕೂಡ ಈ ಒಂದು ತಣ್ಣೀರಿನ ಸ್ನಾನ, ಉಗುರು ಬೆಚ್ಚಗಿನ ಅಥವಾ ಒಂದು ಬೆಚ್ಚಗೆ ಇರೋ ನೀರನ್ನು ಸ್ನಾನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳುತ್ತೆ. ಇನ್ನು ಈ ಮಾಸದಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಈರುಳ್ಳಿ, ಬೆಳ್ಳುಳ್ಳಿಗೆ ಹೆಚ್ಚು ವರ್ಜ್ಯ, ಅದನ್ನು ಹೆಚ್ಚು ಉಪಯೋಗಿಸೋದು ಕೂಡ ಬೇಡ. ಎಲ್ಲಕ್ಕಂತ ಮಿಗಿಲಾಗಿ ಕಾರ್ತೀಕ ಮಾಸದಲ್ಲಿ ಸುಳ್ಳನ್ನು ಕಡಿಮೆ ಮಾಡಿ. ಸುಳ್ಳು ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ. ಎಷ್ಟು ಸುಳ್ಳು ಹೇಳಿದ್ರೆ ಅಷ್ಟು ಕಷ್ಟಗಳು ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ತಣ್ಣೀರಿನ ಸ್ನಾನ, ಹಾಗೆಯೇ ದೀಪದಾನ,
ಶಿವನ ಕ್ಷೇತ್ರ, ವಿಷ್ಣುವಿನ ಕ್ಷೇತ್ರ ಇವುಗಳನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಅಂತ ಹೇಳ್ತಾ, ಕಾರ್ತೀಕ ಮಾಸ ಬಹಳ ಶ್ರೇಷ್ಠವಾದ ಮಾಸ, ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.